ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಹೇಗಿರ್ತಿತ್ತು ಸೆಟ್ಟು? ಯಾಕಂದರೆ ಆವಾಗಿನ ನಟರಿಗೆ ಇವತ್ತಿಗೂ ನೀವು ಇಷ್ಟು ಸಾಧನೆ ಮಾಡಿದ್ರು ಕೂಡ ನಿಮ್ಮಲ್ಲ ಆಡಂಬರ ಇಲ್ಲ, ಅಹಂ ಇಲ್ಲ, ಹಮ್ಮು ಬಿಮ್ಮುಗೆ ಜಾಗವೇ ಇಲ್ಲ. ಯಾಕಂದರೆ ಅಷ್ಟು ಸರಳವಾಗಿರ್ತೀರ. ನೀವು ಇಷ್ಟು ಸಿನಿಮಾ ಮಾಡಿದರೂ ಕೂಡ ನಾನು ಏನೂ ಮಾಡಿಲ್ಲ ಅನ್ನೋ ಥರನೇ ನೀವುಗಳು ಇರ್ತೀರ. ಹೇಗಿರ್ತಾ ಇದ್ರಿ ನೀವು? ಇವಾಗೆಲ್ಲ ಹಂಗಿಲ್ಲ. ಇವಾಗೆಲ್ಲ ಆರ್ಟಿಸ್ಟ್ ಹೆಂಗಿದ್ದಾರೆ, ಹೆಂಗಿರ್ತಾರೆ ಅನ್ನೋದು ನಿಮ್ಮ ಕಣ್ಮುಂದೆ ಯಾವತ್ತೂ ಇದೆ. ಸೊ ನಿಮ್ಮಲ್ಲಿ ಆ ಆಡಂಬರ ಇರಲ್ಲ, ಆ ಸರಳತೆ ಅದನ್ನು ಹೆಂಗೆ ಮೈಗೂಡಿಸ್ಕೊಂಡು ಬಂದಿದ್ದೀರಾ ಆ ಕಾಲದಿಂದಲೂ ಅಂತ ಹೇಳಿ. ಅದು ರಂಗಭೂಮಿ. ಸೂಪರ್. ಇದು ಸಿನಿಮಾದಿಂದ ಬಂದಿದ್ದಲ್ಲ, ನನಗೆ ರಂಗಭೂಮಿಯಿಂದ ಬಂದಿದ್ದು. ರಂಗಭೂಮಿನಲ್ಲಿ ಮೊದಲನೇ ನಿಮಗೆ ಇವನು ನಾಯಕ, ಇವನು ಉಪನಾಯಕ, ಇವನು ಖಳನಾಯಕ ಅಂತೆಲ್ಲ ಇಲ್ಲ. ಒಂದು ಟೀಮ್, ಅದು ಒಂದು ತಂಡ. ಒಂದು ತಂಡದಲ್ಲಿ ಹೆಂಗಿರ್ತೀವಿ ಅಂತಂದರೆ ಪ್ರತಿ ಪಾತ್ರಕ್ಕೂ ಕಾಯ್ತಾ ಇರ್ತೀವಿ. ಯಾರಾದರೂ ಬಿಟ್ಟು ಹೋದರೆ ಆ ಪಾತ್ರ ನಾವು ಮಾಡಬೇಕು, ನಮ್ಮ ಜವಾಬ್ದಾರಿ ಅದು. ಮತ್ತು ರಂಗಭೂಮಿಗೆ ಒಂದು ಕಮಿಟ್ಮೆಂಟ್ ಇದೆ. ಕಮಿಟ್ಮೆಂಟ್ ಅಂದರೆ ಶೋ ಇದ್ದಾಗ ನೀನು ಕೈ ಕೊಡೋಕ್ಕಾಗಲ್ಲ. ಸಪೋಸ್ ನೀವು ಶೂಟಿಂಗ್ ಅಂತ ಇಟ್ಕೊಳ್ಳಿ, ಇವತ್ತಾಗಲಿಲ್ಲ ನಾಳೆ ಶೂಟಿಂಗ್ ಮಾಡ್ಬೋದು. ಆದರೆ ರಂಗಭೂಮಿನಲ್ಲಿ ನೀವು ಶೋ ಅನೌನ್ಸ್ ಮಾಡಿಬಿಟ್ರೆ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಶೋ ಮಸ್ಟ್ ಗೋ ಆನ್ ಅನ್ನೋದು. ಯಾಕೆಂದರೆ ದಟ್ ಈಸ್ ದಿ ಕಮಿಟ್ಮೆಂಟ್ ಆಫ್ ರಂಗಭೂಮಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ನಿರ್ದೇಶಕ ಇರ್ತಾನೆ, ಮಿಕ್ಕಿದೆಲ್ಲ ಪಾತ್ರಧಾರಿಗಳು ಎಲ್ಲ ಪಾತ್ರ ಮಾಡೋಕ್ಕೂ ತಯಾರಿಯಾಗಿರಬೇಕು. ಈ ಪಾತ್ರ ಬಿಟ್ಟೈತೆ ಅವ್ನು ಮಾಡಬೇಕು. ಅಲ್ಲಿಂದ ಒಂದ್ಸಲಿ ಸೂತ್ರಧಾರ ಮಾಡಿದ್ದೀನಿ, ಒಂದ್ಸಲಿ ಹಿಮ್ಮೇಳ ಮಾಡಿದ್ದೀನಿ, ಒಂದ್ಸಲಿ ಗೌಡನ ಪಾತ್ರ ಮಾಡಿದ್ದೀನಿ, ಬಸವಣ್ಣನ ಪಾತ್ರ ಮಾಡಿದ್ದೀನಿ, ಗುರಿಯನ ಪಾತ್ರ ಇನ್ನೂ ಮಾಡಿಲ್ಲ, ಅದು ಮಾಡಿಬಿಡ್ತೀನಿ. ಯಾಕೆಂದರೆ ಈ ಥರದ್ದು ಅದೇ ಥರ ಸತ್ತೋರ್ನಲ್ಲಿ ದಾಸರಲ್ಲಿ ಗುಂಪಲ್ಲಿದ್ದೆ. ಅಲ್ಲಿ ಗುಂಪೊಂದು ಗುಂಪೆರಡು ಅಂತ ಬರೋದು. ಅಂದರೆ ದೇ ಆರ್ ದ ಸ್ಪೋಕ್ಸ್ ಪರ್ಸನ್ ಆಫ್ ದಿ ಮಠ. ಅದ್ರ ನಮ್ಮ ಮಠದಲ್ಲಿ ಏನು ನಡೆಯುತ್ತೆ, ಇವರು ಮಾತಾಡ್ತಾರೆ, ಅವರು ಮಾತಾಡ್ತಾರೆ. ಮಧ್ಯದಲ್ಲಿ ಹರಿಕಥಾ ಭಾಗವತರು ಇರ್ತಾರೆ, ಅವರು ಹರಿಕತೆಯನ್ನು ಹೇಳ್ತಾ ಇರ್ತಾರೆ. ಇವರು ಏನು ಹೇಳ್ತಾರೆ ಅದಕ್ಕೆ ಉಲ್ಟಾ ಇವರು ಹೇಳೋದು. ಅಂದರೆ ಸುಳ್ಳು ಕಥೆಗಳನ್ನ ಕಟ್ಟಿಕೊಡೋರು ಇವರು. ಅವರಿಬ್ಬರು ನಿಜವಾಗ್ಲೂ ನಡೀತಾ ಇರೋದನ್ನೇ ಹೇಳ್ತಾರೆ ಮಠದಲ್ಲಿ. ಇದು ಮಾಡಿದರು ಕಾರಂತರ ಒಂದು ವಿಶೇಷವಾದ ಒಂದು ಏನಂತ ಹೇಳ್ತೀರಾ, ರಂಗಭೂಮಿಲಿ ಕೊಟ್ಟಂಥ ಕೊಡುಗೆ ಅಂತ ಹೇಳ್ಬೋದು. ಸೊ ರಂಗಭೂಮಿಯ ಶಿಸ್ತು ನನ್ನನ್ನು ಇವತ್ತು ಈ ಮಟ್ಟಕ್ಕೆ ಇಟ್ಟಿದೆ. ಬಹುಶಃ ಯಾರ್ಯಾರು ರಂಗಭೂಮಿಯಿಂದ ಬಂದಿದ್ದಾರೆ ಅವರೆಲ್ಲ ಅಳವಡಿಸ್ಕೊತಾರೆ. ಈ ಹಮ್ಮು ಬಿಮ್ಮಿಂದ ಏನು ಪ್ರಯೋಜನ ಇಲ್ಲ. ಅದರಿಂದ ನಮ್ಮನ್ನ ಯಾರೇನೂ ಇದೇನು ಮಾಡಲ್ಲ. ನಮ್ಮ ತನ ನಾವು ಉಳಿಸ್ಕೋಬೇಕಾದ್ರೆ ಸಿಂಪಲ್ ಆಗಿರೋದೇ ಬ್ಯೂಟಿಫುಲ್. ಸೂಪರ್ ಸರ್.